ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಜನರಲ್ಲಿ ಮತದಾನ ಜಾಗೃತಿ ಮೂಡಿಸಲು ಅಧಿಕಾರಿಗಳು ಶ್ರಮಿಸಬೇಕೆಂದು ಕಲಬುರಗಿ ವಿಭಾಗ ಪ್ರಾದೇಶಿಕ ಆಯುಕ್ತ ಕೃಷ್ಣ ಬಾಜಪೇಯಿ ಅವರು ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಕಲಬುರಗಿ ಆಯೋಜಿಸಿದ್ದ ಲೋಕಸಭಾ ಚುನಾವಣಾ ಪ್ರಯುಕ್ತ ಮತದಾನದ ಅರಿವು ಮೂಡಿಸುವ ಚುನಾವಣಾ ಜಾಗೃತಿ ವಾಹಿನಿ ಚಾಲನೆ ನೀಡಿ ಮಾತನಾಡಿದರು. ಯಾವ ತಾಲೂಕುಗಳಲ್ಲಿ ಮತದಾನದ ಪ್ರಮಾಣ ಕಡಿಮೆ ಇದೆ ಅಲ್ಲಿ ಹೆಚ್ಚಿನ ಮತದಾನ ಮಾಡಲು ಅಧಿಕಾರಿಗಳಿಗೆ ಜಾಗೃತಿ ಮೂಡಿಸಬೇಕೆಂದರು. ಮೇ 7ರಂದು ನಡೆಯುವ ಚುನಾವಣೆ ಮತದಾನದ ಹಕ್ಕು ಚಲಾಯಿಸಬೇಕು ಎಂದರು. ನಮ್ಮ ಝೋನಲ್ ಕಮಿಷನರ್ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿರುವ ಈ ಎಲ್ಲ ಕ್ಷೇತ್ರ ಮತ್ತು ಬಂದಿವರು ನಮ್ಮ ಮಾಧ್ಯಮ ಮಿತ್ರರು, ಇದು ಸ್ವೀಪ್ ಕ್ಯಾಂಪೇನ್ ಬಹಳ ಇಂಪಾರ್ಟೆಂಟ್ ಆಕ್ಟಿವಿಟಿ ನಮ್ಮ ಜನರಲ್ ಎಲೆಕ್ಷನ್ದಲ್ಲಿ. ಅಂದರೆ ಈ ಸ್ಪೆಷಲ್ ಆಗಿ ವಿಶೇಷವಾಗಿ ಈ ಥರ ಸ್ವೀಪ್ ಕ್ಯಾಂಪೇನಲ್ಲಿ ಇದು ವಾಹನ ಅರೇಂಜ್ ಮಾಡಿದ್ದಾರೆ. ಇದು ಒಂದು ಹೊಸ ಐಡಿಯಾ ಈ ಥರ. ನಮ್ಮದು ಈ ಟಾರ್ಗೆಟ್ ಏನಿದೆ, ಎಸ್ಪೆಷಲಿ ಕಲಬುರ್ಗಿದಲ್ಲಿ ಒಂದು ಇದು ಗುರುತಿಸಿದ್ದಾರೆ. ಈಗ ಯಾವ ಪೋಲಿಂಗ್ ಬೂತ್ದಲ್ಲಿ ಲಾಸ್ಟ್ ಇಯರ್ ಮತದಾನ ಇದು ಪ್ರತಿಶತ ಕಡಿಮೆ ಇತ್ತು, ಅದೆಲ್ಲ ವಿಶೇಷವಾಗಿ ಟಾರ್ಗೆಟ್ ಮಾಡಿದ್ದಾರೆ. ಇದು CO ಅವರಿಗೆ ಟೀಮ್ಗೆ ನಾನು ಸ್ಪೆಷಲ್ ಅವರಿಗೆ ಇದು ಧನ್ಯವಾದ ಹೇಳ್ತೀನಿ. ಆ್ಯಂಡ್ ನಮ್ಮ ಎಲ್ಲರಿಗೆ ಯಾರ್ಯಾರು ಇಲ್ಲಿ ಬಂದಿದ್ದಾರೆ, ಇಲ್ಲಿ ಸ್ವೀಪ್ ಕ್ಯಾಂಪೇನ್ ಇಂದ ಇದು ಸಕ್ಸಸ್ ಮಾಡೋಕ್ಕೆ ಪ್ಲಸ್ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಮತದಾನ, ನಿಮ್ಮದು ಹಕ್ಕು, ನಿಮ್ಮ ಮತ ಚಲಾಯಿಸಿ ಇದು ಸಫಲ ಮಾಡಬೇಕು. ಇದೇ ನಮ್ಮದು ರಿಕ್ವೆಸ್ಟ್ ತಮ್ಮೆಲ್ಲರಂದು. ದಯವಿಟ್ಟು ಮೇ 7th ಜಾಸ್ತಿ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ. And that is the request from all of us. Thank you. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರ್ನುಮ್ ಅವರು ಮಾತನಾಡಿ, ಮತದಾನ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಮತದಾನ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿಯೊಂದು ತಾಲೂಕುಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೇ 7ರಂದು ನಡೆಯುವ ಚುನಾವಣೆಗೆ ಎಲ್ಲರ ಸಹಕಾರ ಅಗತ್ಯ ಇದೆ ಎಂದರು. ಮೊದಲನೇದಾಗಿ CO ZP ಮತ್ತು DS ZPಗೆ ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡೋದು ಸುಲಭ ಇಲ್ಲ. 8 ವೆಹಿಕಲ್ಸ್ ಅವರು ಈಗಾಗಲೇ ಸಂಪೂರ್ಣವಾಗಿ ರಿಯಲೈನ್ ಮಾಡಿಸಿ ಸ್ವೀಪ್ಗೋಸ್ಕರನೇ ಎಲ್ಲ ಕಡೆ ಹೋಗಿ ಬಿಡುಗಡೆ ಮಾಡಿಸೋ ರೀತಿ ಪ್ರತಿ ತಾಲೂಕಿಗೆ ಹೋಗಿ ಮತ ಚಲಾಯಿಸೋದ್ರ ಬಗ್ಗೆ ಅರಿವು ಮೂಡಿಸೋದು ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಅದಲ್ಲದೆ ಕಾರ್ಪೊರೇಷನಲ್ಲಿ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಇರೋದು ಎಲ್ಲ ಸ್ವಚ್ಛ ವಾಹಿನಿಗಳಲ್ಲಿ ಸ್ವೀಪ್ದು ಒಂದು ಸಂದೇಶ ಆಡಿಯೋ ಮೂಲಕ ಮತ್ತು ಪೋಸ್ಟರ್ ಮೂಲಕ ಅಂಟಿಸಿ 200ಕ್ಕಿಂತ ಹೆಚ್ಚು ವೆಹಿಕಲ್ಸ್ ಸಿಟಿ ಕಾರ್ಪೊರೇಷನಲ್ಲಿ ಮತ್ತು 200ಕ್ಕಿಂತ ಹೆಚ್ಚು ವೆಹಿಕಲ್ಸ್ ZP ವತಿಯಿಂದ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಓಣೆಗಳಲ್ಲಿ ಹೋಗಿ ಈ ಒಂದು ವೆಹಿಕಲ್ ಮೂಲಕ ಎಲ್ಲ ಕಡೆ ಅರಿವು ಮೂಡಿಸೋದು ಒಂದು ಕಾರ್ಯ ನಡೀತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಮೇ 7th ಮತದಾನ ಚಲಾಯಿಸೋದು ಒಂದು ಒಳ್ಳೆಯ ಒಂದು ಹಬ್ಬ ಆಚರಣೆ ಆಗ್ತಾ ಇರುತ್ತೆ. ಅದರಲ್ಲಿ ತಾವು ಎಲ್ಲರೂ ಯಾರ್ಯಾರು 18 ವರ್ಷ ತುಂಬಿರೋರು, ಯಾರ್ಯಾರ್ದು ಹೆಸರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ, ಪ್ರತಿಯೊಬ್ಬರು ಹೆಮ್ಮೆಯಿಂದ ಯೂತ್ ಇರಬಹುದು, ಮಹಿಳೆಯರು ಇರಬಹುದು, ಗಂಡಸರು ಇರಬಹುದು, ವಯಸ್ಸಾಗಿರೋರು ಇರಬಹುದು, ಅಂಗವಿಕಲರು ಇರಬಹುದು, ಪ್ರತಿಯೊಬ್ಬರು ಬಂದು ಈ ಒಂದು ಮತ ತಮ್ಮ ಹಕ್ಕಿಂದು ಮಾತಿದೆ, ನೀವೆಲ್ಲ ಚಲಾಯಿಸಬೇಕು ಅಂತ ನಮ್ಮ ಜಿಲ್ಲಾ ಆಡಳಿತ ವತಿಯಿಂದ ಮತ್ತು ಕಲಬುರಗಿಯಲ್ಲಿ ಇರೋದು ಎಲ್ಲ ಅಧಿಕಾರಿ ವರ್ಗ ವತಿಯಿಂದ ನಾನು ಎಲ್ಲರಿಗೆ ಅಪೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ತಿಂಗಳಿಂದ ಸ್ವೀಪ್ ಆಕ್ಟಿವಿಟಿ ಸಾಕಷ್ಟು ಸಂಖ್ಯೆಯಲ್ಲಿ ಭಾಳಷ್ಟು ಕಡೆ ಮಾಡಿದ್ದೀವಿ. ಮುಖ್ಯವಾಗಿ ಉದ್ದೇಶ ಏನಂದರೆ 7th ಮೇಗೆ ನಮಗೇನು ಎಲೆಕ್ಷನ್ ಇದೆ ಅದರಲ್ಲಿ ನಾವು ನಮ್ಮ ಟರ್ನ್ಔಟ್ ಜಾಸ್ತಿ ಮಾಡಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ನಾವು 183 ಕಡೆ ಲಾಸ್ಟ್ ಎಲೆಕ್ಷನ್ನಲ್ಲಿ 2019 ಲೋಕಸಭಾ ಎಲೆಕ್ಷನ್ನಲ್ಲಿ ಟರ್ನ್ಔಟ್ ಭಾಳ ಕಡಿಮೆ ಇತ್ತು, ನಾವು ಗುರುತಿಸಿದ್ದೀವಿ. ಇದೆಲ್ಲ ಕಡೆ ಒಂದು ಫೋಕಸ್ ಆಗಿ ಸ್ವೀಪ್ ಆಕ್ಟಿವಿಟಿ ಮಾಡ್ತೀವಿ. ಇದೆಲ್ಲ ವೆಹಿಕಲ್ಸ್ 8 ವೆಹಿಕಲ್ ಏನಿದ್ದಾವೆ, ಒಂದು ಕಲಬುರಗಿ ಸಿಟಿಲಿ ಓಡಾಡುತ್ತೆ ಮತ್ತು ಉಳಿದೆಲ್ಲ 7 ವೆಹಿಕಲ್ ಹಳೆ ತಾಲೂಕಿನಲ್ಲಿ ನಾವು EOಗಳಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಮತ್ತು ಅವರೆಲ್ಲ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹೋಗುತ್ತೆ. ಅಲ್ಲಿ ರ್ಯಾಲಿ ಮುಖಾಂತರ ಬೇರೆ ಬೇರೆ ಸ್ವೀಪ್ ಮುಖಾಂತರ ಇದರ ಜನರಿಗೆ ಇದು ಮಾಹಿತಿ ತರಿಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮುಖ್ಯವಾಗಿ ನಾವು ಸ್ವೀಪ್ ಆಕ್ಟಿವಿಟಿ ಮುಖಾಂತರ ಎಲ್ಲ ಸೆಕ್ಷನ್ಸ್ ಆಫ್ ಸೊಸೈಟಿಗೆ ಎಲ್ಲ ಏಜ್ದವರಿಗೆ ಒಂದು ಟಾರ್ಗೆಟ್ ಮಾಡಿದ್ದೀವಿ. ಮಕ್ಕಳಿಗೆ ಕೂಡ ನಾವು ಕಾಲೇಜ್ ಮಟ್ಟದಲ್ಲಿ ಭಾಳಷ್ಟು ELC ಮುಖಾಂತರ ಪ್ರೋಗ್ರಾಮ್ ಮಾಡಿದ್ದೀವಿ. ಅರ್ಬನ್ನಲ್ಲಿ ಕೂಡ ನಾವು ಮನೆ ಮನೆಗೆ ಭೇಟಿ ಮಾಡೋ ಮುಖಾಂತರ ಅರ್ಬನ್ ಲೋಕಲ್ ಬಾಡಿ ಸ್ಟಾಫ್ ಮುಖಾಂತರ ಅಥವಾ BLO ಮುಖಾಂತರ ಯಾರು ಲಾಸ್ಟ್ ಟೈಮ್ ಯಾರು ವೋಟ್ ಮಾಡಿಲ್ಲ, ನೋನ್ ವೋಟರ್ಸ್ ಯಾರಿದ್ದಾರೆ, ಕಾರಣಗಳು ಏನು ಅಂತ ಅದು ಹುಡುಕಿ ಅದನ್ನು ಸರಿಪಡಿಸೋಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ನೋಡಲ್ ಆಫೀಸರ್ ಹಾಕಿದ್ದೀವಿ. ಈ ವರ್ಷ ಕೂಡ ನಮ್ಮ ಮತದಾನ ಜಾಸ್ತಿ ಆಗಲಿ ಆಸೆಯಿಂದ ಎಲ್ಲರಿಗೆ 7ನೇ ಮೇಗೆ ಎಲ್ಲರೂ ಮತದಾನ ಮಾಡಬೇಕು ಅಂತ ಒಂದು ಮನವಿ ಮಾಡ್ತಾನೆ. 2 ಮಾತು. ಲೋಕಸಭಾ ಚುನಾವಣೆ 2024 ಇದರಲ್ಲಿ ಮೇ 7 ನಮ್ಮ ಚುನಾವಣೆ ದಿವಸ ಇದೆ.
ಚುನಾವಣೆ ದಿವಸದಲ್ಲಿ ನೀವು ಎಲ್ಲರೂ ನಮ್ಮ ಕಲಬುರಗಿ ನಾಡಿಂದನೇ ಹೆಚ್ಚಿನ ಸಂಖ್ಯೆಯಿಂದನೇ ಈ ಮತವನ್ನು ಚಲಾಯಿಸಬೇಕಂತ ಎಲ್ಲರಿಗೆ ಮನವಿ ಮಾಡಿಕೊಡ್ತೀನಿ. ಯಾಕಂದರೆ ನಮ್ಮ ಜಿಲ್ಲೆಯಿಂದನೇ ನಾವು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಭಾಳಷ್ಟು ಕಡಿಮೆ ಮತದಾನ, ಸುಮಾರು 10-12% ವ್ಯತ್ಯಾಸ ಇದೆ. ಸೊ ಈ ಸತಿ ನಾನು ಎಲ್ಲರಿಗೆ ಅದೇ ಮನವಿ ಮಾಡಿಕೊಡ್ತೀನಿ. ಅದಕ್ಕಾಗಿ ನಮ್ಮ ಜಿಲ್ಲಾ ಆಡಳಿತದಿಂದನೇ, ಜಿಲ್ಲಾ ಪಂಚಾಯತಿಂದನೇ, ಕಾರ್ಪೊರೇಷನ್ ವತಿಯಿಂದನೇ ಭಾಳಷ್ಟು ಬೇರೆ ಬೇರೆ ಸ್ವೀಪ್ ಪ್ರೋಗ್ರಾಮ್ ನಾವು ಅಳವಡಿಸ್ತಾ ಇದ್ದೀವಿ. ಇದರಲ್ಲಿ ಇವತ್ತು ನಾವು ಸಿಗ್ನೇಚರ್ ಕ್ಯಾಂಪೇನ್ ಮತ್ತು ವಿಡಿಯೋ ವ್ಯಾನ್ಸು ಮತ್ತು ಈವನ್ ಮಹಾನಗರ ಪಾಲಿಕೆ ವೆಹಿಕಲ್ಸ್ಗಳಲ್ಲಿ ಪೋಸ್ಟರ್ಸ್ವನ್ನು ಅಂಟಿಸ್ತಾ ಇದ್ದೀವಿ. ಅದರ ಜೊತೆಗೆ ಬೇರೆ ಬೇರೆ ರ್ಯಾಲಿಯನ್ನು ಕೂಡ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಡಳಿತದಿಂದನೇ ಅರೇಂಜ್ ಮಾಡ್ತಾ ಇದ್ದೀವಿ. ಬೈಕ್ ರ್ಯಾಲಿ ಇರಲಿ, ಸೈಕಲ್ ರ್ಯಾಲಿ ಇರಲಿ, ಅದನ್ನು ಕೂಡ ಈ ಮುಂಬರುವ ದಿವಸಗಳಲ್ಲಿ ನಾವು ಅರೇಂಜ್ ಮಾಡ್ತೀವಿ. ಸ್ಪೆಷಲಿ ಲೋ ವಾಟರ್ ಟರ್ನ್ಔಟ್ ಏರಿಯಾಗಳಲ್ಲಿ ನಮ್ಮ ಸಿಟಿನಲ್ಲಿ ನೋಡಿದ್ರೆ ನಮ್ಮ ಜಗತ್ ಏರಿಯಾ ಇರಲಿ, ವಿಜಯನಗರ ಇರಲಿ, ಆಳಂದ್ ಕಾಲನಿ ಇರಲಿ, ಆ ಏರಿಯಾನಲ್ಲೂ ಕೂಡ ಭಾಳಷ್ಟು ಕಡಿಮೆ ಮತದಾನ ಇದರಲ್ಲಿ ಇಲೆಕ್ಷನಲ್ಲಿ ಆಗಿದೆ. ಸೊ ಆ ಏರಿಯಾಯಿಂದನೂ ಕೂಡ ಹೆಚ್ಚಿನ ಸಂಖ್ಯೆಯಿಂದನೇ ಜನ ಬಂದು ಮತ ಚಲಾಯಿಸಲಿ ಅಂತಾನೆ ಎಲ್ಲರಿಗೆ ಮನವಿ ಮಾಡಿಕೊಡ್ತೀನಿ. ಇದೇ ಸಂದರ್ಭದಲ್ಲಿ ಮತದಾರರಲ್ಲಿ ಮತದಾನದ ಬಗ್ಗೆ ಹೆಚ್ಚಿನ ಆಸಕ್ತಿ, ಅರಿವು ಹಾಗೂ ಜಾಗೃತಿ ಮೂಡಿಸುವ ಸಂಬಂಧ ಸಹಿ ಸಂಗ್ರಹಣೆ ಮಾಡಲು ಸೈನೇಜ್ ಬೋರ್ಡ್ಗಳಿಗೆ ಪ್ರಾದೇಶಿಕ ಆಯುಕ್ತರು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಚಾಲನೆ ನೀಡಿದರು. ಬಳಿಕ ಮತದಾನ ಜಾಗೃತಿ ವಾಹಿನಿಯಲ್ಲಿ ಅಧಿಕಾರಿಗಳು ಕುಳಿತು ಸರ್ದಾರ್ ವಲ್ಲಭಭಾಯಿ ಪಟೇಲ್, ಕೋರ್ಟ್ ರೋಡ್, ಗೋವಾ ಹೋಟೆಲ್, ಜಗತ್ ಸರ್ಕಲ್, ಅನ್ನಪೂರ್ಣ ಕ್ರಾಸ್ದಿಂದ ಡಿಸಿ ಕಚೇರಿಯವರೆಗೆ ಮುಕ್ತಾಯವಾಯಿತು. ಕಾರ್ಯಕ್ರಮದಲ್ಲಿ ನಗರ ಪೊಲೀಸ್ ಆಯುಕ್ತ ಆರ್ ಚೇತನ್, ಮಹಾನಗರ ಪಾಲಿಕೆ ಆಯುಕ್ತರಾದ ಭುವನೇಶ್ ದೇವಿದಾಸ್ ಪಾಟೀಲ್, ಉಪಾಯುಕ್ತರಾದ ಮಾಧವ ಗೀತೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.